ತಾರತಮ್ಯ ಹೋಗ್ಬೇಕು. ತಾರತಮ್ಯ ಯಾವುದೇ ತರದ ರೀತಿಯಲ್ಲಿರಲಿ, ಅದು ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಧಾರ್ಮಿಕವಾಗಿರಲಿ ಅಥವಾ ರಾಜಕೀಯವಾಗಿರಲಿ, ಈ ತಾರತಮ್ಯ ಹೋಗ್ಬೇಕು. ತಾರತಮ್ಯ ಹೋಗದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯ ಜಾತಿಯನ್ನ, ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಸಂತರುಗಳು, ಸಮಾಜ ಸುಧಾರಕರು, ಆಮೇಲೆ ದಾರ್ಶನಿಕರು, ಈ ಸಮಾಜದಲ್ಲಿ ಬಹಳ ಜನ ಬಂದು ಹೋಗಿದ್ದಾರೆ. ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ. ಕುಲ ಅಂತ ಯಾಕ್ರಪ್ಪ ಹೊಡೆದಾಡ್ತೀರಿ? ಆ ಜಾತಿ ಈ ಜಾತಿ ಅಂತ ಯಾಕೆ ಹೊಡೆದಾಡ್ತೀರಿ? ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಯಾಕಂತಂದ್ರೆ ಅಂಬೇಡ್ಕರ್ ಇರ್ಬೋದು, ಕನಕದಾಸ್ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಈ ಜಾತಿ ವ್ಯವಸ್ಥೆಯಿಂದ ಅವಮಾನಕ್ಕೆ, ಅವಹೇಳನೆಗೆ ಒಳಗಾಗಿದ್ದಂಥವ್ರು. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಯಾಕಂದ್ರೆ ನಮ್ಮಲ್ಲಿ ವರ್ಣ ವ್ಯವಸ್ಥೆ ಬಹಳ ವರ್ಷಗಳ ಕಾಲ ಇತ್ತು. ಆ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಕಲಿಲ್ಲ, ಸಮಾನ ಅವಕಾಶಗಳು ಸಿಕ್ಕಬೇಕಾಗಿತ್ತು. ಈ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಲಿಲ್ಲ. ಯಾರು ಹುಟ್ಟುತ್ತಾ ದಡ್ಡರಲ್ಲ. ಹಾಗಿದ್ರೆ ವ್ಯಾಸ ಮಹಾಭಾರತ ಬರೆಯಕ್ಕಾಯ್ತಿತ್ತ? ಆಮೇಲೆ ಮಹಾಭಾರತ ಬರೆಯಕ್ಕಾಯ್ತಿತ್ತ? ವಾಲ್ಮೀಕಿಯವರು ರಾಮಾಯಣ ಬರೆಯಕ್ಕಾಯ್ತಿತ್ತ? ಕಾಳಿದಾಸ ಶಾಕುಂತಲ ನಾಟಕ ಬರೆಯಕ್ಕಾಗ್ತಿತ್ತ? ಸಂಸ್ಕೃತದಲ್ಲಿ ಬರೆಯಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಹುಟ್ಟಿನಿಂದ ಯಾರೂ ಕೂಡ ಕಳಪೆ ಅಲ್ಲ, ದಡ್ಡರಲ್ಲ. ಆದರೆ ಅವಕಾಶ ಸಿಕ್ಕಬೇಕು ಅಷ್ಟೇ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಕೊಂಡಿದ್ರಿಂದ, ಮೇಧಾವಿ ಆದ್ರಿಂದ, ಅವಕಾಶ ಸಿಕ್ಕಿದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಆ ಸಂವಿಧಾನ ಸಿಕ್ಕದೇ ಹೋಗಿದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದವರು? ವರ್ಣ ವ್ಯವಸ್ಥೆಯಲ್ಲಿ ನಮ್ಗೆ ರಕ್ಷಣೆ ಸಿಕ್ತಿತ್ತ? ಸಂವಿಧಾನ ಬಂದ ಮೇಲೆ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ನಮಗೆ ರಕ್ಷಣೆ ಇರಲಿಲ್ಲ. ನಾನಿವತ್ತು ಮುಖ್ಯಮಂತ್ರಿ ಆಗಿರಬೇಕಾದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರಬೇಕಾಗಿದ್ರೆ ಈ ಸಂವಿಧಾನನೇ ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ MLAಗಳು ನಾವೆಲ್ಲ ಆಗ್ಬೇಕಾದ್ರೆ, ನಮಗೆಲ್ಲ ಹಕ್ಕುಗಳು ಸಿಕ್ಕಬೇಕಾದ್ರೆ, ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿದ್ದು. ಅದಕ್ಕೋಸ್ಕರವಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಈಗ ರಾಜಕೀಯವಾಗಿ ಸಮಾನತೆ ಬಂದಿದೆ ಸಂವಿಧಾನ ಬಂದ ಮೇಲೆ ಅಲ್ವಾ? ಒಂದು ಓಟು ಒಂದು ಬೆಲೆ. ನನಗೂ ಒಂದೇ ಓಟು, ಜೈಸಿಮನ್ಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನನಗೂ ಒಂದೇ ಓಟು, ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು. ಆದರೆ ಆರ್ಥಿಕವಾಗಿ ಆ ಥರ ಪರಿಸ್ಥಿತಿ ಇಲ್ಲ.